ಇವತ್ತಿನ ದಿವಸ ಕಾರ್ಪೊರೇಷನ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ. ಯಾಕಂದರೆ ಬಿಲ್ ವಿಳಂಬ ಮಾಡ್ತಿರೋ ಬಗ್ಗೆ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಿಕ್ಕೆ ಇಲ್ಲಿ ಕೆಲ ನಗರಸಭೆ ಸದಸ್ಯರು ಹಾಗೂ ಗುತ್ತೇದಾರ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಎಲ್ಲ ಗುತ್ತೇದಾರರು ಈಗಾಗಲೇ ಡಿ ಸಿ ಮೇಡಮ್ ಅವರಿಗೆ ಭೇಟಿಯಾಗಿದ್ದೆವು. ಸುಮಾರು 1 ವರ್ಷ ಆಯಿತು ಕೆಲಸ ಆಗಿ, ಆದರೆ ಇಷ್ಟು ದಿವಸ ಅನುದಾನ ಬಂದಿಲ್ಲ. ಈಗ ಅನುದಾನ ಬಂದ 3 ತಿಂಗಳು ಡಿಸೆಂಬರ್ನಲ್ಲಿ ಅನುದಾನ ಬಂದಿದೆ. ಆದರೆ 4-5 ಸಾರಿ ಈಗಿದ್ದಂಥ ಕಮಿಷನರ್ IAS ಮುಕುಲ್ ಜೈನ್ ಅವರಿಗೆ ಪದೇ ಹೋಗಿ ಭೇಟಿಯಾದ್ರೆ ನನಗೆ ಸ್ವಲ್ಪ ಸಮಯ ಇಲ್ಲ, ನಾನು ನಾಳೆ ನೋಡ್ತೀನಿ, 4 ದಿವಸ ಬಿಟ್ಟು ನೋಡ್ತೀನಿ ಅಂಥೇಳಿ 2-3 ಸಾರಿ ಹಿಂಗೆ ಮಾಡಿದ್ರು. ಆಮೇಲೆ ಒಂದು ಸಾರಿ ಹೋಗಿ ಎಲ್ಲರೂ ಕೇಳಿದಾಗ ಇಲ್ಲ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾದ್ಮೇಲೆ ನಾನು ಬಿಲ್ ಪಾವತಿ ಮಾಡ್ತೀನಿ ಅಂತ ಹೇಳಿದ್ರು. ಸ್ಪಾಟ್ ಇನ್ಸ್ಪೆಕ್ಷನ್ನೂ ಮಾಡಿದ್ದಾರೆ, ಆದರೆ ಇಲ್ಲಿವರೆಗೆ ಯಾವುದೇ ನಿರ್ಧಾರ ಅವ್ರಿಗೆ ತೊಗೊಂಡಿಲ್ಲ. ಮತ್ತು ಯಾಕಂತ ಕೇಳಿದ್ರೆ ಇಲ್ಲ ನಾನು ಜನರಲ್ ಬಾಡಿ ಮೀಟಿಂಗ್ ಆಗಬೇಕು, ಮೀಟಿಂಗ್ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ರು. ಜನರಲ್ ಮೀಟಿಂಗ್ ಬಾಡಿನಲ್ಲಿ ಕೇಳಿದೆವು. ಜನರಲ್ ಬಾಡಿ ಮೀಟಿಂಗ್ ಆಗಿ ಇವತ್ತಿಗೆ 23ನೇ ತಾರೀಕಿಗೆ ಮುಗಿದವು. ಆದರೆ ಇವತ್ತು 5 ತಾರೀಕು ಅದೇ, ಮಾರ್ಚ್ 5, ಫೆಬ್ರವರಿನಲ್ಲಿ ಮೀಟಿಂಗ್ ಆಗಿದೆ. ಆದರೆ ಇಲ್ಲಿವರೆಗೆ ಏನು ಕೊಡ್ತಾಯಿಲ್ಲ, ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅದು ಹಾಗೆ. ಮತ್ತು ಇನ್ನೂ ಉಳಿದ ಎಲ್ಲ ಗೊತ್ತಿದ್ದಾರೆ ಪಾಪ. ಸುಮಾರು ಮೊದಲು ಮುನ್ಸಿಪಾಲ್ಟಿ ಇದ್ದಾಗ ಕೆಲಸ ಮಾಡಿದ್ದಾರೆ, ಇವತ್ತು ಕಾರ್ಪೊರೇಷನ್ ಆಗ್ಯದ, ಅಪ್ಗ್ರೇಡ್ ಆಗ್ಯದ. ಆದ್ರೆ ಭಾಳ ಜನರ ನಿರೀಕ್ಷೆ ಏನದ, ಏನೋ ನಮ್ಮದೆಲ್ಲ ಕೆಲಸ ಆಗ್ತದೆ, ನಮ್ಮದೆಲ್ಲ ಮೌಖಿಕ ಆದೇಶ ಮೇಲೆ ಹೇಳಿದ್ದು ಮತ್ತು ಟೆಂಡರ್ ಪ್ರಕ್ರಿಯೆ ಮಾಡಿ ಟೆಂಡರ್ ಮುಖಾಂತರ ಕೆಲಸ ಮಾಡಿರೋದಾಗಿರ್ಬೋದು, ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಆಗಿರ್ಬೋದು, ಎಲ್ಲ ಕೆಲಸ ಮಾಡಿದ್ದಾರೆ ಪಾಪ. ಸುಮಾರು 2 ವರ್ಷದಿಂದ ಎಲ್ಲರ ಬಿಲ್ ಪೆಂಡಿಂಗ್ ಇದೆ. ನಾವೇನವ್ರಿಗೆ ಮನವಿ ಮಾಡ್ತಾಯಿದ್ದೀವಿ, ಡೀಸೆಲ್ ಪೇಮೆಂಟು, ಲೇಬರ್ ಪೇಮೆಂಟು ಮಾಡಿದ್ಮ್ಯಾಗ ಏನು ಉಳಿತದ ಅದ್ರಾಗ ಪ್ರಯಾರಿಟಿ ಬೇಸ್ ಮೇಲೆ ಎಲ್ಲರಿಗೆ ಸ್ವಲ್ಪ ಆಗಿ ಕೊಡ್ರಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಅದಕ್ಕೆ ಇನ್ನೂ ಸ್ಪಂದನೆ ಮಾಡ್ತಾ ಇರಲಿಲ್ಲ ಕಮಿಷನರು. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಬಂದು ಮನವಿ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರ ಮುಂದೆ ಏನು ಆಗ್ತದೆ ಕಾದು ನೋಡ್ಬೇಕು. ಒಂದು ವೇಳೆ ಆಗಿಲ್ಲ ಅದು ಎಲ್ಲ ಗುತ್ತೇದಾರರು ಯಾವುದೂ ಗುತ್ತಿಗೆದಾರರು ಮಾಡಲಾರ್ದೇ ಧರಣಿ ಮಾಡಿ ಮುಂದೆ ಬರ್ತಕ್ಕಂಥದ್ದಲ್ಲಿ ಅವರೆಲ್ಲ ಬಿಲ್ ಪಾವತಿ ಆಗಿಲ್ಲ ಅಂದ್ರೆ 2 ವರ್ಷ ವೇಟ್ ಮಾಡಿದ್ದಾರೆ. ಈಗ ಅವ್ರಿಗೆ ಯಾರಿಗೂ ವೇಟ್ ಮಾಡ್ಲಿಕ್ಕೆ ಇದಿಲ್ಲ. ಯಾಕಂದ್ರೆ ಅವರೆಲ್ಲ ಹೊರಗಿನ ಸಾಲ ತಂದು ಕೆಲಸ ಮಾಡಿದ್ದಾರೆ. ಸುಮಾರು ಪಾಪ ಭಾಳ ಕಷ್ಟದಲ್ಲಿದ್ದಾರೆ. ಎಲ್ಲರಿಗೂ ಒಂದೇ ಸಾರಿ ಪೇಮೆಂಟ್ ಕೊಡ್ಲಿಕ್ಕಿರೋದು ಹಂತ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿದೆವು. ಕೊಡ್ತೀನಿ ಅಂತ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದು ಯಾವ ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಇದೇ ರೀತಿ ಏನಾರು ಆಯಿತು ಅಂದ್ರೆ ನಾವು ಎಲ್ಲ ಗುತ್ತೇದಾರರು ಯಾರೂ ಕೆಲಸ ಮಾಡೋದಿಲ್ಲ ಮುಂದೆ ಕಾರ್ಪೊರೇಷನ್ನಲ್ಲಿ, ಮತ್ತು ಕಾರ್ಪೊರೇಷನ್ ಎದುರಿಗೆ ಧರಣಿ ಕೊಡ್ತೀವಿ ಅಂತ ಈ ಮೂಲಕ ತಮಗೆ ಹೇಳಕ್ಕೆ ಬಯಸ್ತೀವಿ. आज हमारे अध्यक्ष प्रकाश भाविकट्टी साहब के नेतृत्व में और राजाराम साहब के साथ मिलकर हम डीसी मैडम से एक मेमोरेंडम देने के लिए आए थे। मेमोरेंडम देने की वजह ये थी कि हम पिछले बार म्यूनसिपल कमिश्नर साहब से मुलाकात हुई थी, मुकुल जैन साहब से. उन्होंने भी आश्वासन दिया था कि पेमेंट करेंगे, लेकिन उसके बावजूद भी पेमेंट नहीं हुआ. तो आज तमाम कॉन्ट्रैक्टर एसोसिएशन की शक्ल में डीसी मैडम से मिलकर उनको एक मेमोरेंडम दिए हैं, क्योंकि अभी रमज़ान का टाइम है, फिर नेक्स्ट मंथ में जो है 14 अप्रैल रहती है, ईद का टाइम. हम मैडम से रिक्वेस्ट करें कि मैडम हमारा पेमेंट कीजिए. यहाँ पे म्यूनसिपालिटी में कोई बड़ा कॉन्ट्रैक्टर्स होते नहीं, जैसे PWD ZP में यहाँ पे छोटे कॉन्ट्रैक्टर्स हैं, और ये कॉन्ट्रैक्टर्स पैसा बाहर से लेके आके काम कर रहे हैं. और 2 साल अगर पैसा नहीं मिलता है तो कॉन्ट्रैक्टर सर्वाइव कैसा होना, उनकी फैमिली कैसे सर्वाइव करना, इसी के ऊपर बात करके हम अपने अध्यक्ष के साथ, अपने राजाराम साहब के साथ और हमारे दूसरे तमाम कॉन्ट्रैक्टर्स को लेकर मैडम को मेमोरेंडम देने आए थे. और मेमोरेंडम देने के बाद मैडम ने आश्वासन दिया है कि जो SFC का पेमेंट है वो तो रिलीज़ करेंगे, लेकिन कुछ कॉन्ट्रैक्टर्स म्यूनसिपल फंड में भी काम किए जो बहुत ज़्यादा हुआ है. तो मैडम को वो भी रिक्वेस्ट करें कि आने वाले दिनों में आपके लेबर पेमेंट, डीजल पेमेंट, उसके बाद जो पेमेंट बचता है उसको कॉन्ट्रैक्टर्स को हर वर्क का 10% भी देते हैं तो तमाम कॉन्ट्रैक्टर्स सर्वाइव हो सकते हैं. ये बात देने के लिए मैडम के पास है. अगर ये नहीं होता है तो हम मुकुल जैन साहब के पास और एक मरतबा उनको रिक्वेस्ट करेंगे, फिर ना हमको आखिर में जो है स्ट्राइक करना पड़ेगा. लिहाजा वहाँ तक बात जाने मत दीजिए और हमारा पेमेंट करके कॉन्ट्रैक्टर्स को, आप शहर डेवलप करना चाह रहे हैं बट लेकिन विदाउट कॉन्ट्रैक्टर्स शहर डेवलप भी नहीं हो सकता. और म्यूनसिपालिटी में तो स्पेशली आपका कॉन्ट्रैक्टर प्लस कमिश्नर मिलकर करेंगे तो बेहतर रहेगा. इतनी बात कहते हुए मैं हमारे अध्यक्ष की बात को, राजाराम साहब की बात को रखते हैं बात खत्म करता हूँ. महानगर पालिके गुत्तेदार संघ अध्यक्ष ಹಾಗೂ ಮತ್ತು ಜೊತೆಯಲ್ಲಿ ನಮ್ಮ ಕಾರ್ಪೊರೇಟರ್ ಸದಸ್ಯರು ಕೂಡ ಬಂದಿದ್ದಾರೆ. ಭಾಳ 1.5-2 ವರ್ಷದಿಂದ ಗುತ್ತೇದಾರದೆಲ್ಲ ಪೆಂಡಿಂಗ್ ಬಿಲ್ ಡಿವಿತ್ತು. ನಾವು ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ಭೇಟಿಯಾಗಿ ಸ್ಪೆಷಲ್ SFC ಸ್ಪೆಷಲ್ ಹಾಗೂ 15 ಫೈನಾನ್ಸ್ ಎಲ್ಲ ಗ್ರ್ಯಾಂಟು ಇದ್ದರೂ ಕೂಡ ನಮ್ಮ ಕಮಿಷನರ್ ಪದೇ ಅವರಿಗೆ ಅಲ್ಲಿ 2-3 ಸಲ ಭೇಟಿಯಾಗಿ
ಎಲ್ಲರಿಗೂ ಕುಂತು ಮಾಡಿದ್ರು ಅವ್ರು ರಿಲೀಸ್ ಮಾಡ್ತಾಯಿಲ್ಲ ಅಮೌಂಟು ಇದ್ದರೂ ಕೂಡ ಯಾಕಂದ್ರೆ ಮೇಡಮ್ ಅವ್ರು ಅಸೋಸಿಯೇಷನ್ ಕೊಟ್ಟಿದ್ದಾರೆ ಕಿ ಯಾವ್ದು ಗ್ರ್ಯಾಂಟ್ ಇದೆ ಅದು ರಿಲೀಸ್ ಮಾಡ್ತೀವಿ ಅಂತ ಮುನ್ಸಿಪಲ್ ಫಂಡ್ ನಮ್ಮಲ್ಲಿ ಟೆಂಡರ್ ಎಲ್ಲ ಕರೆದು ಸುಮಾರು ಟೆಂಡರ್ ಕರೆದಾರೆ, ಸುಮಾರು ಒಂದು 200-300 ಟೆಂಡರ್ ಕರೆದು ಎಲ್ಲರಿಗೂ ಕೆಲಸ ಮಾಡಿದ್ದಾರೆ. ಅದರಲ್ಲಿ 40% 50% ಕೆಲಸ ಮಾಡಿದ್ದಾರೆ. ಸುಮಾರು ಪೇಮೆಂಟ್ ಎಲ್ಲರದ್ದು ಇದೆ. ಯಾರು ಖಾಸಗಿ ಸಾಲ ತಂದಾರ, ಫೈನಾನ್ಸ್ ತಂದಾರ, ಯಾರು ಚಕ್ಕರ್ ಬಡ್ಡಿ ಹೊರಗಿನ ಬಡ್ಡಿ ತಂದಾರ. ಬಡ್ಡಿ ತುಂಬಕ್ಕೆ ಭಾಳ ಕಷ್ಟ ಆಯ್ತದೆ. ಯಾಕಂದ್ರೆ ಮಕ್ಕಳು ಫೀಸ್ ಇದೆ, ಟ್ಯೂಷನ್ ಫೀಸ್ ಇದೆ, ಮನೆ ಬಾಡಿಗೆ ಕೆರೆ ಇದೆ, ಭಾಳಷ್ಟು ತೊಂದರೆ ಆಗ್ಲತ್ತೆ. ಗುತ್ತೇದಾರ ಇಲ್ಲಿ ಬಂದ ಒಬ್ಬರು ಗೊತ್ತಾರ ಕಿ ನೇನು ಹಾಕೊಂಡು ಸಾಯೋಂಥ ಪರಿಸ್ಥಿತಿ ಬಂದದು ಗುತ್ತೇದಾರಿಗೆ. ಯಾಕಂದ್ರೆ ದುಡ್ಡು ಇಲ್ಲದೆ ಮನೆ ನಡೆಯಲ್ಲ, ಗ್ಯಾಸ್ ಇದೆ, ಎಲ್ಲ ಪ್ರಾಬ್ಲಮ್ ಇದೆ, ಭಾಳಷ್ಟು ಪ್ರಾಬ್ಲಮ್ ಇದೆ. ದಯವಿಟ್ಟು ನಮ್ಮ ಕಮಿಷನರಿಗೆ ದಯವಿಟ್ಟು ಹಂತವಾಗಿ ಮುನ್ಸಿಪಲ್ ಫಂಡ್ದಾಗ ಹಂತವಾಗಿ ಯಾರು 10 ಲಕ್ಷ ಇದ್ದೆ 2 ಲಕ್ಷ ಕೊಟ್ಟು, ಯಾರು 50 ಲಕ್ಷ ಇದ್ದೆ ಒಂದು 5 ಲಕ್ಷ ಕೊಟ್ಟು ಎಲ್ಲರಿಗೆ ಪರಿಹಾರ ಕೊಟ್ಟರೆ ಗುತ್ತೇದಾರ ಮತ್ತು ಏನದ ಜೀವಂತ ಇರ್ತಾನೆ. ಇಲ್ಲಂದ್ರೆ ಗುತ್ತೇದಾರ ಇಲ್ಲದ ನೇನು ಹಾಕೊಂಡು ಸಾಯ ಪಾಯ್ತಿ ಬಂದರೆ ದಯವಿಟ್ಟು ಕಮಿಷನರ್ ನಮ್ಮ ತಕ್ಲೀಫ್ ತಿಳಿದು ಅವ್ರು ಕೂಡಲೇ ಪೇಮೆಂಟ್ ಮಾಡಬೇಕಂತ ನಾವು ಕಮಿಷನರಿಗೆ ಏನದ ಮನವಿ ಮಾಡ್ಕೋತೇವೆ. ಮುಂದೆ ಅದರ ಒಂದು ವಾರದಲ್ಲಿ ಯಾರು ಪೇಮೆಂಟ್ ಅಂತ ನಾವು ಮಾಡಲ್ಲ ಹೋದ್ರು ಇದು ಸ್ಟ್ರೈಕ್ ಮಾಡಬೇಕಾಗ್ತದೆ. ಕಾರ್ಪೊರೇಷನ್ ಎದುರುಗಡೆ ಸ್ಟ್ರೈಕ್ ಮಾಡಬೇಕಾಗ್ತದೆ. ಮತ್ತು ಮುಂದೆ ಹಂತನೇ ಇದೆ ಅನ್ನೋದು ಯಾನೇ ದುರ್ಘಟನೆ ಬರೋದು ಕಮಿಷನರೇ ಜವಾಬ್ದಾರಿ ಇರ್ತಾರೆ ಅಂತ ನಾವು ಹೇಳಕ್ಕೆ ಬಯಸ್ತೀನಿ. ಇವಾಗ ರಾಜಾರಾಮ ಅಣ್ಣವ್ರು ಹೇಳಿದಂಗೆ ಎಲ್ಲ ಗುತ್ತೇದಾರು ಮುನ್ಸಿಪಲ್ ಫಂಡ್ದಾಗೆಲ್ಲ ಭಾಳ ಕೆಲಸ ಮಾಡಿ ಪ್ರಾಬ್ಲಮ್ ಇದ್ದಿದ್ದೆವು. ಈಗ 1-2 ದಿವಸದಾಗ ನಮಗೆ ಏನಾರ ಇದ್ರ ಪೇಮೆಂಟು ಮಾಡಲ್ಲ ಹೋದ್ರು ಅಂದ್ರೆ ನಾವು DC ಆಫೀಸ್ ಮುಂದೆ ಹಣ ಕೂಡ್ತೇವೆ, ಕುಂತು ಫ್ಯಾಮಿಲಿ ಸೆಂಟ್ ಎಲ್ಲ ಬಂದು ಕುಂತು ಹಣ ಕುಂತು ಹೋರಾಟ ಮಾಡ್ತೇವೆ ಅಂಥೇಳಿ ಮೀಡಿಯಮ್ ಮುಖಾಂತರ ತಿಳಿಸ್ಲಾದ. ಕೋರ್ಟಿಗೆ ಹೋಗ್ತೇವೆ. ಆ ನಂತರ ಮುಂದೆ ಹಂತವಾಗಿ ಕೋರ್ಟು ಮುಖಾಂತರ ಕೋರ್ಟಿಗೂ ಹೋಗ್ತೇವೆ ಅಂಥೇಳಿ ಮೂಲಕ ತಿಳಿಸಲಾಗುತ್ತೆ.